ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಯು ಆಲ್ ಟು SDK ಮ್ಯಾಥ್ಸ್ ಅಂಡ್ ರೀಸನಿಂಗ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು SDK ಮ್ಯಾಥ್ಸ್ ಅಂಡ್ ರೀಸನಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಅಂತಕ್ಕಂತಹ ಎರಡು ವಿಷಯವನ್ನು ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಬೇಸಿಕಲಿ ನಾನು ಎರಡು ಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ವಿದ್ಯಾರ್ಥಿಗಳು ಯಾರ್ಯಾವ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗೆ ಓದ್ತಿದಾರಲ್ಲ ಅವರಿಗೆ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಅನ್ನ ಹೇಳ್ಕೊಡ್ತಾ ಇದೀವಿ. ಮತ್ತು PUC ಮತ್ತು SSLC ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಬೋರ್ಡ್ ಸಿಲೆಬಸ್ ಏನಿರ್ತದಲ್ಲ ಆ ಮ್ಯಾಥಮೆಟಿಕ್ಸ್ ನಾವಿಲ್ಲಿ ಹೇಳ್ಕೊಡ್ತಾ ಇದೀವಿ. ಫಸ್ಟ್ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ರಿಲೇಟೆಡ್ ಆಗಿ ಬರೋಣ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದ್ರೆ ಯಾವ್ಯಾವ್ರಿ? ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರೀತಾನೆ, SSC. ಆಮೇಲೆ RRB ಎಕ್ಸಾಮಿನೇಷನ್ಸ್ ಅಂತ ಬರ್ತಾವ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ RRB ಎಕ್ಸಾಮಿನೇಷನ್ಸ್ ಅಂತ ಬರ್ತಾವ. ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಬರ್ತಾವ. ಈ ಎಲ್ಲಾ ಎಕ್ಸಾಮಿನೇಷನ್ಸ್ ಗೆ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಅಂತಕ್ಕಂಥ ಏನ್ ಕಾನ್ಸೆಪ್ಟ್ ಇದೆಲ್ಲ ಬಹಳ ವೆರಿ ಇಂಪಾರ್ಟೆಂಟ್ ಅಂತ ಸಬ್ಜೆಕ್ಟ್ಸ್ ಇವು. ಇಲ್ಲಿ ಅಬೌಟ್ 50% ಆಫ್ ಕ್ವಶನ್ಸ್ ಕಮ್ಸ್ ಫ್ರಮ್ ಮ್ಯಾಥ್ಸ್ ಅಂಡ್ ರೀಸನಿಂಗ್. ಈ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಈ ಎರಡು ವಿಷಯವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ರೆ ಅಂದ್ರೆ ಅಬೌಟ್ 50% ಆಫ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು. ಅಂದ್ರೆ ನಿಮ್ಗೊಂದು 100 ಕ್ವಶನ್ಸ್ ಇದ್ದು ಅಂದ್ರೆ ಅಲ್ಲಿ 50 ಕ್ವಶನ್ಸ್ ಏನ್ ಬರ್ತಾವ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಇಂದ ಬಂದಿರ್ತಾವ. ಸೊ ನೀವು ಅಬೌಟ್ 50 ಕ್ವಶನ್ಸ್ ಅನ್ನ ನೀವು ಇಲ್ಲಿ ಸಾಲ್ವ್ ಮಾಡಬಹುದು. ಇನ್ನು ಉಳಿದ ಸೆಕ್ಷನ್ ಯಾವ ಇರ್ತಾವ್ರಿ? ಒಂದು ಇಂಗ್ಲಿಷ್ ಇರ್ತದ, ಇನ್ನೊಂದು GK ಇರ್ತದ. ಸೊ ಅದರಿಂದ 50% ಕವರೇಜ್ ಆಗ್ತದೆ. ಸೊ ನಾವು ಮ್ಯಾಥ್ಸ್ ಅಂಡ್ ರೀಸನಿಂಗ್ ಈ ಎರಡು ಸಬ್ಜೆಕ್ಟ್ ಅನ್ನ ತರವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು 50% ಆಫ್ ಕ್ವಶನ್ಸ್ ಅನ್ನ ನಾವು ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಅಟೆಂಡ್ ಮಾಡಬಹುದು. ನಾವ್ ಇಲ್ಲಿ ಏನೇನ್ ಕಲ್ತೀವ್ರಿ? ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನ ಕಲ್ತೀವಿ, ಅರ್ಥಮೆಟಿಕ್ ಅಂಡ್ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅನ್ನ ಕಲಿತೀವಿ, ಲಾಜಿಕ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಅನ್ನ ಕಲಿತೀವಿ. ಆಮೇಲೆ ನಾವು ಮ್ಯಾಥಮೆಟಿಕ್ಸ್ ಅನ್ನ ಸ್ಪೀಡ್ ಆಗಿ ಹೆಂಗ್ ಸಾಲ್ವ್ ಮಾಡೋದು, ಆಮೇಲೆ ಶಾರ್ಟ್ ಟ್ರಿಕ್ಸ್ ಅನ್ನ ಇಲ್ಲಿ ಕಲಿತೀವಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರ್ತಾವಲ್ಲ, ಪ್ರೀವಿಯಸ್ ಏನ್ ಎಕ್ಸಾಮ್ಸ್ ಕಂಡಕ್ಟ್ ಆಗಿರ್ತದಲ್ಲ ಆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ಸ್ ನಾವಿಲ್ಲಿ ಸಾಲ್ವ್ ಮಾಡಿ ಸೊ ಯಾವ ತರ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂತೀವಿ. ಸೊ ನಾವು ಮ್ಯಾಥಮೆಟಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಬಂದಾಗ ನಾವು ಇಲ್ಲಿ ಏನಿರ್ತದ ಅಂದ್ರೆ ನಮ್ಗೆ ಟೈಮ್ ಬಹಳ ಶಾರ್ಟ್ ಆಗಿರ್ತದೆ. ಟೈಮ್ ಶಾರ್ಟ್ ಇದ್ದಾಗಿಂದ ನಾವು ಸಮ್ ಟ್ರಿಕ್ಸ್ ಅನ್ನ ನಾವು ಇಲ್ಲಿ ಅವಶ್ಯವಾಗಿ ಕಲಿಲೇಬೇಕು. ನಾವು ಪ್ರಾಬ್ಲಮ್ ಸಾಲ್ವ್ ಅನ್ನ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಸ್ವಲ್ಪ ಟೈಮ್ ತಗೊಂಡು ಒಂದ್ 5-10 ನಿಮಿಷ ತಗೊಂಡು ಎಲ್ಲಾ ವಿದ್ಯಾರ್ಥಿಗಳು ಥಿಂಕ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ವಿದ್ಯಾರ್ಥಿಗಳು ಸಾಕಷ್ಟು ಜನಗಳದಾರ. ಆದ್ರೆ ನಾವೇನ್ ಮಾಡ್ಬೇಕು, ಒಂದು ಕ್ವಶನ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಂದು ಕ್ವಶನ್ಗೆ 60 ಸೆಕೆಂಡ್ಗಿಂತ ಕಡಿಮೆ ಟೈಮ್ ಇರ್ತೈತಿ. ಅಂದ್ರೆ 1 ನಿಮಿಷಕ್ಕಿಂತ ನಿಮ್ಗ ಕಡಿಮೆ ಟೈಮ್ ಇರ್ತೈತಿ. ನಾವು 30 ಸೆಕೆಂಡ್ ಒಳಗಡೆ 30ರಿಂದ 45 ಸೆಕೆಂಡ್ ಒಳಗಡೆ 30ರಿಂದ 45 ಸೆಕೆಂಡ್ ಒಳಗಡೆ ನಾವು ಪ್ರಾಬ್ಲಮ್ ಅನ್ನ ಯಾವ ತರ ಸಾಲ್ವ್ ಮಾಡೋದನ್ನ ಅನ್ನೋದನ್ನ ನಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಕಲಿತೀವಿ. ಒಂದಿಷ್ಟು ಟ್ರಿಕ್ಸ್ ಅನ್ನ ಕಲಿಬೇಕು. ಫಾರ್ ಎಕ್ಸಾಂಪಲ್ ಟ್ರಿಕ್ಸ್ ಅಂದ್ರೆ ಹೆಂಗ್ರಿ? ಯಾವ ತರ ಸ್ಪೀಡ್ ಆಗಿ ನಾವು ಮಾಡ್ಬೋದು ಅಂದ್ರೆ, ನಿಮಗೆ ನಾವು ಇಷ್ಟ ದಿವಸ ಮ್ಯಾಥಮೆಟಿಕ್ಸ್ ನ ಕೂಡ್ಸುದು, ಕಳಿದು, ಗುಣಿಸುದು, ಬಾಗಿಸುದು ಇವೆಲ್ಲ ಕಲ್ತಿದ್ದೀವಿ. ಅವನ್ನ ಫಾಸ್ಟ್ ಆಗಿ ಯಾವ ರೀತಿ ಮಾಡೋದು, ಫಾಸ್ಟ್ ಆಗಿ ಯಾವ ತರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ಗ ಒಂದು ಎಕ್ಸಾಂಪಲ್ ಹೇಳ್ಬೋದು. ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ 64ರ ವರ್ಗ ಅಂತ ಬಂತಂತ ತಿಳ್ಕೊರಿ. ಎಲ್ಲ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಮುಂದಾಗ 64ರ ಸ್ಕ್ವೇರ್ ಅನ್ನ ನಾವು ಕಂಡುಹಿಡಿಬೇಕಾಗಿ ನಾವು ಇದನ್ನ ಯಾವ ಸಣ್ಣವರಿದ್ದಾಗಿಂದ ಯಾವ ತರ ಮಾಡ್ಕೊಂತ ಬಂದಿವಿ? 64 ಸ್ಕ್ವೇರ್ ಅಂದ್ರೆ ಏನ್ರಿ? 64ನ 64ರಿಂದ ಗುಣಿಸುದು, ಹೌದಾ? ಸೊ ಇಲ್ಲಿ ಎರಡದಲ್ಲ, 2 ಸಾರಿ ಇದನ್ನ ಗುಣಿಸುದು. ಸೊ ನಾವು 64ನ 64 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಾವು ಈ ತರ ಸಣ್ಣವರಿದ್ದಾಗಿಂದ ಕಲ್ತೀವಿ. 4 4 16, 1 ಕೈಲ 6, 4 6 24, 1 25, ಆಮೇಲೆ 1 ಸ್ಥಾನ ಬಿಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ರಿ? 6 4 24, 2 ಕೈಲ 4, 6 6 36, 2 36 2 38. ಏನ್ ಮತ್ತೆ ಆಮೇಲೆ ಇವೆಲ್ಲ ಕೂಡಿಸಿದ್ದೆ. 6 5 4 9, 2 8 10, 1 ಕೈಲ 0, 3 1 4, ಹೌದಾ? ಅಂದ್ರೆ ಏನ್ ಬಂತು? 64 ವರ್ಗ ಏನ್ ಬಂತ್ರಿ? 4096. ನಾವು ಈ ತರ ಸಾಲ್ವ್ ಮಾಡೋದನ್ನ ಕಲ್ತಿದೀವಿ. ನಮ್ಮ ಶಾರ್ಟ್ ಟ್ರಿಕ್ಸ್ ಮತ್ತೆ ಹಂಗ ಸ್ಪೀಡ್ ಮ್ಯಾಥಮೆಟಿಕ್ಸ್ ಮಾಡೋದು, ಇದನ್ನ ನಾವು ಸ್ಪೀಡ್ ಆಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು. 64 ಸ್ಕ್ವೇರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಫಸ್ಟ್ 6ರ ವರ್ಗ ಅಂದ್ರೆ 36, 4ರ ವರ್ಗ 16, ಹೌದ್ರಿ? ನೆಕ್ಸ್ಟ್ ಈ 6 ಮತ್ತು 4ನ ಗುಣಿಸ್ರಿ. 6 ಮತ್ತು 4ನ ಗುಣಿಸಿದಾಗ ಏನ್ ಬಂತು? 24. ಇದನ್ನ ಡಬಲ್ ಮಾಡ್ರಿ, ಏನ್ ಬಂತು? 48 ಬರ್ಕೋರಿ. 48 ಬರ್ಕೋರಿ, ಹೌದಾ? ಸೊ ಈಗ ನಾವ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ರಿ? ಈಗ ಒಂದು 6 ಅನ್ನು ತಗೋರಿ, 6. ನೆಕ್ಸ್ಟ್ ಈ ಒಂದನ ಈ ಕಡೆ ಕೈಲ ಹೋಯ್ತು, 48 + 1 49, ಅಂದ್ರೆ 49ರಾಗ 9ನ ಬರೀರಿ, ಈ 4ನ
ಇಲ್ಲಿ ಕೈಲ ತಗೋರಿ 36 ಪ್ಲಸ್ 4 ಎಷ್ಟಾಯ್ತ್ರಿ 40 4096 ಹೌದಾ. ಇದು ಹೆಚ್ಚಿಗೆ ಟೈಮ್ ತಗೊಂತತಿ, ಇದು ಕಡಿಮೆ ಟೈಮ್ ತಗೋತೈತಿ. ಇಟ್ ಟೇಕ್ಸ್ ಮೋರ್ ಟೈಮ್ ಹೌದಾ. ನಿಮ್ಗೆ ಇಲ್ಲಿ ಮೋರ್ ಟೈಮ್ ಲಾಸ್ ಆಗ್ತತಿ, ಇಲ್ಲಿ ಏನಾಗ್ತತಿ ಲೆಸ್ ಟೈಮ್ ಒಳಗಡೆ ನಾವು ಈ ತರ ಕಂಡುಹಿಡಿಬಹುದು ಹೌದಾ. ಸೊ ದೀಸ್ ಟೈಪ್ ಆಫ್ ಟ್ರಿಕ್ಸ್ ನ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಹೇಳ್ಕೊಡ್ತೇವೆ. ಸೊ ದೋಸ್ ಆರ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಆಮೇಲೆ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಕೇಳ್ತಾನ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ ಯಾವ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಒಳಗಡೆ ಯಾವ ಲೆವೆಲ್ ಆಫ್ ಕ್ವಶನ್ಸ್ ಬರ್ತದ ಅಂತ ನಾವು ಈ ಮುಖಾಂತರ ತಿಳ್ಕೊಂತೀವಿ. ಆಮೇಲೆ ಈ ಒಂದು ಯೂಟ್ಯೂಬ್ ಚಾನಲ್ ನಿಂದ ನಿಮ್ಗೆ ಯಾವ್ಯಾವ್ದಕ್ಕೆ ಹೆಲ್ಪ್ ಆಗ್ತದ ಅಂದ್ರೆ, ನಿಮ್ಗೆ SSC ಇಲ್ಲಿ ಬರ್ತಕ್ಕಂತ CGL, ಆಮೇಲೆ CHSL, CPO, GD ಮತ್ತು MTS ಎಕ್ಸಾಮಿನೇಷನ್ಸ್ ಗೆ ಇದು ಯೂಸ್ ಆಗ್ತದೆ. ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ PO ಮತ್ತು ಕ್ಲರ್ಕ್ ಎಕ್ಸಾಮಿನೇಷನ್ಸ್ಗೂ ನಿಮ್ಗೆ ಯೂಸ್ ಆಗ್ತತಿ. ಆಮೇಲೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಬರ್ತಕ್ಕಂತ NTPC, ಗ್ರೂಪ್ ಡಿ ಮತ್ತು ಲೋಕೋ ಪೈಲಟ್ ಎಕ್ಸಾಮ್ಸ್ಗೆ, ಆಮೇಲೆ ನಿಮ್ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಅಂದ್ರೆ ನಿಮ್ಗೆ SD, FD ಎಕ್ಸಾಮಿನೇಷನ್ ಒಳಗಡೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತಾವ. ಆ ಎಲ್ಲ ಕ್ವಶನ್ ಸಾಲ್ವ್ ಮಾಡಕ ಈ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಹೆಲ್ಪ್ ಆಗ್ತದೆ. ಇಷ್ಟೆಲ್ಲ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರ್ತಕ್ಕಂಥ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಂಡರ್ ಏನ್ ಕ್ವಶನ್ಸ್ ಬರ್ತಲ್ಲ, ಆ ಎಲ್ಲಾ ಒಂದು ಚಾಪ್ಟರ್ ವೈಸ್ ನಾವಿಂದ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗಡೆ ಹೇಳ್ಕೊಡ್ತೀವಿ ಹೌದಾ. ನೆಕ್ಸ್ಟ್ ಬರ್ರಿ, ಇನ್ನೊಂದು ವಿದ್ಯಾರ್ಥಿಗಳ ನಮ್ದು ಏನಂದ್ರೆ 10ನೇ ತರಗತಿ ಮತ್ತು PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರ ಪರ್ಟಿಕ್ಯುಲರ್ ಸಿಲೆಬಸ್ ಪ್ರಕಾರ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಟೀಚ್ ಮಾಡ್ತಾ ಇದೀವಿ. ಏನಂದ್ರೆ ಅವ್ರ ಸಿಲೆಬಸ್ನಾಗ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಅವ್ರಿಗೆ ಯಾವ ತರ ಮ್ಯಾಥ್ಸ್ ನ ಸ್ಪೀಡ್ ಆಗಿ ಸಾಲ್ವ್ ಮಾಡುವಂತ ಅಂತಕ್ಕಂಥದ್ದನ್ನ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ಕೊಡ್ತಾ ಇದೀವಿ ಹೌದಾ. 10th ಮತ್ತು PUC ವಿದ್ಯಾರ್ಥಿಗಳಿಗೆ ಅವರ ಒಂದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಾಗ ಯಾವ ತರ ಕ್ವಶನ್ಸ್ ಬರ್ತದ, ಎಕ್ಸಾಮಿನೇಷನ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ತರ ಕ್ವಶನ್ಸ್ ಬರ್ತಕ್ಕಂಥದ್ದನ್ನ ನಾವು ಈ ಒಂದು ಚಾನಲ್ ಮುಖಾಂತರ ಅವರಿಗೆ ತಿಳಿಸ್ಕೊಡ್ತಾ ಇದೀವಿ ಹೌದಾ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಫಾರ್ ಎಕ್ಸಾಂಪಲ್ ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಅಂದ್ರೆ ಪ್ರತಿಯೊಂದು ಚಾಪ್ಟರ್ಗೆ ಸಪರೇಟ್ ಆಗಿ ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ. ಆಮೇಲೆ ಫಾರ್ಮುಲಾಸ್, ಯಾವ ತರ ಫಾರ್ಮುಲಾಸ್ ನೆನಪಿಟ್ಕೊಳ್ಳೋದು, ಆಮೇಲೆ ಶಾರ್ಟ್ ಕಟ್ಸ್ ಅಂಡ್ ಸಾಲ್ವ್ ಪ್ರಾಬ್ಲಮ್ ಅನ್ನ ನಾವು ಯಾವ ತರ ಸಾಲ್ವ್ ಮಾಡೋದನ್ನ ನಾವು ಇಲ್ಲಿ ಹೇಳ್ಕೊಡ್ತಾ ಇದೀವಿ. ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ಸ್ ಅಂದ್ರೆ ಕಳೆದ ವರ್ಷಗಳ ಕೇಳ್ತಕ್ಕಂಥ ಎಕ್ಸಾಮಿನೇಷನ್ ಕ್ವಶನ್ಸ್ ಅನ್ನ ನಾವು ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಅವ್ರಿಗೆ ನಾವು ತಿಳಿಸ್ಕೊಡ್ತೇವೆ ಹೌದಾ. ಆಮೇಲೆ ಎಕ್ಸಾಮ್ ಫೋಕಸ್ ಟಿಪ್ಸ್ ಅಂದ್ರೆ ಯಾವ್ಯಾವ ತರ ಎಕ್ಸಾಮಿನೇಷನ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತದ, 2 ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತದ, ಆಮೇಲೆ ಯಾವ್ಯಾವ ಚಾಪ್ಟರ್ ಇಂದ ಯಾವ 2 ಮಾರ್ಕ್ಸ್ ಕ್ವಶನ್ಸ್ ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕ್ವಶನ್ ಅಂತ ತಗೊಂಡಾಗ ಯಾವ್ಯಾವ ಚಾಪ್ಟರ್ ಇಂದ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ, ಯಾವ್ಯಾವ ಚಾಪ್ಟರ್ಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನ ಅಂತಕ್ಕಂಥ ಎಕ್ಸಾಮಿಗೆ ಓರಿಯೆಂಟೆಡ್ ಆಗಿ ನಾವಿಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದೀವಿ. ಇದು 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳಿಗೆ ಈ ಸಂಪೂರ್ಣವಾಗಿ ನಾವು ಈ ರೀತಿಯಾಗಿ ನಾವು ಇಲ್ಲಿ ಟೀಚ್ ಮಾಡ್ತಿದ್ದೇವೆ. ಸ್ಪೆಷಲಿ ಫಾರ್ PU ಸ್ಟೂಡೆಂಟ್ಸ್ ಏನಿರ್ತದ, KCT ಎಕ್ಸಾಮಿನೇಷನ್ ಇರ್ತದಲ್ಲ, ಅಲ್ಲಿ ಏನಿರ್ತದ 60 ಕ್ವಶನ್ಸ್ ಇರ್ತದ, 60 ಮಿನಿಟ್ಸ್ ಇರ್ತದೆ. ಸೊ ನೀವು ಒಂದು ಕ್ವಶನ್ಗೆ 1 ಮಿನಿಟ್ ಇರ್ತತಿ. ಸೊ 1 ಮಿನಿಟ್ ಇರ್ತತಿ. ಸೊ ನಾವು ಇಲ್ಲಿ 1 ನಿಮಿಷ ಇರ್ತದೆ, 1 ಮಿನಿಟ್ ಇರ್ತದಲ್ಲ. ಸೊ ನಾವು ಯಾವ ತರ ಸ್ಪೀಡ್ ಆಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು, ಆಮೇಲೆ ಯಾವ್ಯಾವ ತರ ಕ್ವಶನ್ಸ್ ನಿಮ್ಮ KCT ಒಳಗೆ ಕೇಳ್ತಾನ ಅಂತಕ್ಕಂಥದ್ದನ್ನ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಟೀಚ್ ಮಾಡ್ತಿದ್ದೇವೆ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಕಾಂಪಿಟೇಟಿವ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಮತ್ತು ಲಾಜಿಕಲ್ ರೀಸನಿಂಗ್, ಮತ್ತು ಇನ್ನೊಂದು 10ನೇ ತರಗತಿ ಮತ್ತು PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಸಿಲೆಬಸ್ ಬೋರ್ಡ್ ಸಿಲೆಬಸ್ ಮ್ಯಾಥಮೆಟಿಕ್ಸ್, ಸ್ಪೆಷಲಿ PUC ವಿದ್ಯಾರ್ಥಿಗಳಿಗೆ ಏನಿರ್ತದೆ ಕರ್ನಾಟಕ CET ಏನಿರ್ತದಲ್ಲ ಅದಕ್ಕೆ ರಿಲೇಟೆಡ್ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ಸಾಕಷ್ಟು ಯೂಸ್ ಆಗ್ತತಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಾರ್ಟ್ ಟ್ರಿಕ್ಸ್ ಬಹಳ ಇಂಪಾರ್ಟೆಂಟ್. ಕಡಿಮೆ ಟೈಮ್ ಒಳಗೆ ಯಾವ ತರ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಯಾವ್ಯಾವ ಟಾಪಿಕ್ಸ್ ಇಂದ ಕ್ವಶನ್ಸ್ ಬರ್ತಕ್ಕಂಥದ್ದನ್ನ ನಾವು ಕ್ಲಿಯರ್ ಕಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಚಾಪ್ಟರ್ ಬೈ ಚಾಪ್ಟರ್ ನಾವಿಲ್ಲಿ ಟೀಚ್ ಮಾಡ್ತಾ ಇದೀವಿ. ಆಮೇಲೆ ಬೋರ್ಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳಿಗೆ ಯಾವ ತರ ಕ್ವಶನ್ಸ್ ಬರ್ತದ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್, ಈಗ 10ನೇ ತರಗತಿ ವಿದ್ಯಾರ್ಥಿ ಟ್ರಿಗ್ನೋಮೆಟ್ರಿ ಅಂತ ಚಾಪ್ಟರ್ ಇದೆ. ಟ್ರಿಗ್ನೋಮೆಟ್ರಿ ಒಳಗ 1ನೇ ಭಾಗದೊಳಗೆ ರೇಷಿಯೋ ಆಫ್ ಟ್ರಿಗ್ನೋಮೆಟ್ರಿ ಅದ, ಆಮೇಲೆ ಸ್ಪೆಸಿಫಿಕ್ ಆಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತದ, ಆಮೇಲೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಂತದ. ಯಾವ್ಯಾವ ಭಾಗದಿಂದ ಯಾವ್ಯಾವ ತರ ಕ್ವಶನ್ಸ್ ಬರ್ತದ, 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರ್ತದ, 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರ್ತದ, ಈ ತರನಾಗಿ ಅವರಿಗೆ
ಸಂಪೂರ್ಣವಾಗಿ ಎಕ್ಸಾಮ್ ಓರಿಯೆಂಟೆಡ್ ಮತ್ತೆ ಕಾನ್ಸೆಪ್ಟ್ ರಿಲೇಟೆಡ್ ಸಂಪೂರ್ಣವಾಗಿ ಇಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಹೌದಾ? ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸದುಪಯೋಗವನ್ನ ನಮ್ಮ ಕರ್ನಾಟಕದ ಹಾಗೂ ಮತ್ತೆ ವಿವಿಧ ರಾಜ್ಯಗಳದ್ದು, ಇದು ಬೇಸಿಕಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಾವು ಈ ಒಂದು ಹೇಳ್ಕೊಡ್ತಾ ಇದೀವಿ. ಸೊ ಇಟ್ ವಿಲ್ ಯೂಸ್ಫುಲ್ ಫಾರ್ ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ ಆಲ್ಸೋ. ಬೇಸಿಕಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇದು ಒಂದು ಕನ್ನಡ ಮಾಧ್ಯಮದಲ್ಲಿ ಇರೋದ್ರಿಂದ ಕನ್ನಡ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಇದು ಹೆಲ್ಪ್ ಆಗ್ತದಂತ ನಾನು ಅನ್ಕೊಂತೀನಿ. ಸೊ ಈ ವಿದ್ಯಾರ್ಥಿಗಳ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸದುಪಯೋಗವನ್ನು ಪಡ್ಕೋಬೇಕಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ. ಥ್ಯಾಂಕ್ ಯು ಆಲ್. ಈ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಹಾಕ್ತಾ ಇರ್ತಕ್ಕಂಥ ವಿಡಿಯೋನ ನೀವು ಸಂಪೂರ್ಣವಾಗಿ ಡೇ ಬೈ ಡೇ ನೋಡ್ಕೊಂತ ಹೋಗೋದ್ರಿಂದ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಬೇಕಾದಂತಹ ಎಲ್ಲ ಒಂದು ಪ್ರಿಪರೇಷನ್ ನ ಈ ಒಂದು ಯೂಟ್ಯೂಬ್ ಚಾನೆಲ್ ಇಂದ ನೀವು ಮಾಡ್ಕೋಬಹುದು. ಥ್ಯಾಂಕ್ ಯು ಆಲ್.